ಹಾಯ್ ಗೈಸ್, ನಾನು ನಿಮ್ಮ ಬಿಂದು ಮಾತಾಡ್ತಾ ಇರೋದು. ತುಂಬ ದಿನ ಆಯಿತು. ನಾನು ಸಣ್ಣ ಪುಟ್ಟ ರೀಲ್ಸ್ ಮಾಡ್ಕೊಂಡಿದ್ದೆ, ಆದರೆ ಲಾಗ್ ಅಂತೂ ಮಾಡಿರಲಿಲ್ಲ. ಏನೋ ಇವಾಗಿಂದ ಸ್ಟಾರ್ಟ್ ಮಾಡೋಣ, ಲಾಗು ಡೈಲಿ ರೊಟೀನ್ ಆಗಲಿ, ನಾವು ಹೇಗಿರ್ತೀವಿ ಏನು ಅಂತ ಹೇಳಿಬಿಟ್ಟು ತೋರಿಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಆಗಲಿಲ್ಲದ್ರೂ ದಿನಕ್ಕೆ ಸಣ್ಣ ಪುಟ್ಟ ಮಾಡಿರೋ ಕೆಲಸನ ಹೊಸದಾಗಿ ಏನು ಕಲ್ತಿದ್ದೀವಿ, ಏನು ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ನಮ್ಮ ಲೈಫ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ನಿಮಗೆ ಹೊಸದಾಗಿ ನೋಡ್ತಾ ಇರೋರಿಗೆ ಅನಿಸ್ಬೋದು ಇವರೇನೋ ಹೊಸ ಫೇಸು, ಹೊಸದಾಗಿ ಬಂದಿರೋರು ಅಂತ ಹೇಳಿ. ಹೌದು, ನನಗೆ ಯಾವುದೇ ಥರ ಐಡಿಯಾ ಇಲ್ಲ. ಫಸ್ಟ್ ಟೈಮ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲಾಗಲ್ಲಿ ರೀಲ್ಸ್ ಆದರೆ ಸಣ್ಣ ಪುಟ್ಟ ರೀಲ್ಸ್ ಮಾಡ್ತಾಯಿದ್ವಿ. ಈ ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ. ಎಕ್ಸಾಂಪಲ್ ನಾನೇ ಇವಾಗ ಎಷ್ಟೋ ಜನಿಗೆ ಸ್ಟಾರ್ಟ್ ಮಾಡೋಣ, ವಿಡಿಯೋ ಮಾಡೋಣ, ನಾವು ಯೂಟ್ಯೂಬ್ ಚಾನಲ್ ಮಾಡೋಣ ಅಂತ ಅನಿಸಿರುತ್ತೆ. ಆದರೆ ಏನು ಮಾಡೋದು, ಏನು ಕಂಟೆಂಟ್ ಮಾಡೋದು, ಹೆಂಗೆ ಮಾತಾಡೋದು ಅನ್ನೋದು ಗೊತ್ತಿರಲ್ಲ. ಹಾಗೆ ಏನಪ್ಪ ಅಂದರೆ ನನಗೆ ಆಲ್ಮೋಸ್ಟು ಎಡಿಟಿಂಗ್ ಎಲ್ಲ ಗೊತ್ತಿದೆ, ಅಷ್ಟೊಂದು ಸ್ವಲ್ಪ ಬರುತ್ತೆ. ಏನಪ್ಪ ಅಂದರೆ ಈ ಕ್ಯಾಮ್ರಾ ಮುಂದೆ ಮಾತಾಡೋದಿದೆಯಲ್ವ, ಅದೇ ಫಸ್ಟು ಬೇಕಾಗಿರೋದು ಅದೇ. ಕ್ಯಾಮ್ರಾ ಮುಂದೆ ನಾವು ಫಸ್ಟ್ ಮಾತಾಡೋದನ್ನು ಕಲಿಬೇಕು. ನನಗೂ ಅಷ್ಟೊಂದು ಮಾತಾಡೋಕ್ಕೆ ಬರುತ್ತೆ ಅಂತ ಹೇಳ್ತಾ ಇಲ್ಲ, ಅಲ್ಪ ಸ್ವಲ್ಪ ಕ್ಯಾಮ್ರಾ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು. ಎದುರಿಗೆ ಧೈರ್ಯವಾಗಿ ಮಾತಾಡೋದು ಕಲ್ತ್ಕೊಂಡ್ರೆ ಯಾರೋ ಒಬ್ಬರು ನಮ್ಮ ಜೊತೆ ಇದ್ದಾರೆ ನಮಗೆ ಮಾತಾಡೋಕ್ಕೆ ಅಂದ್ಕೊಂಡು ಕ್ಯಾಮ್ರಾ ಮುಂದೆ ಮಾತಾಡಬೇಕು. ಆಮೇಲೆ ಹಾಗೆ ನೀವು ಕೂಡ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಹೇಗೆ ಸ್ಟಾರ್ಟ್ ಮಾಡೋದು, ಹೇಗೆ ಓಪನ್ ಮಾಡೋದು ಅಂತ ಹೇಳಿಬಿಟ್ಟು ಬೇಕು ಅಂದ್ಕೊಂಡಿದ್ರೆ ಕಾಮೆಂಟ್ ಮಾಡಿ. ನಾನು ನಿಮಗೆ ಓಪನ್ ಮಾಡೋದ್ರಿಂದ ಹಿಡಿದ್ಬಿಟ್ಟು ಅದ್ರ ರೂಲ್ಸು ರೆಗ್ಯುಲೇಷನ್ ಎಲ್ಲ ಹೇಳ್ಕೊಟ್ಬಿಡ್ತೀನಿ, ಹೇಗೆ ಏನಂತ ಇರುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಬೇಕು. ಹಾಗೆ ನಾವು ಹೇಳಬೇಕು ಅಂದರೆ ಇದು ಫಸ್ಟ್ ಟೈಮಲ್ಲಿ ನಾವು 2 ಇಯರ್ಸ್ ಬ್ಯಾಕಿಂದ ನಾವು ಒಂದು ಚಾನಲ್ನ ಸ್ಟಾರ್ಟ್ ಮಾಡಿದ್ವಿ. ಆಲ್ರೆಡಿ ನಮ್ಮದು 1 ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಕೂಡ ರೀಚ್ ಆಗಿತ್ತು ಆ ಟೈಮಲ್ಲಿ ಸ್ವಲ್ಪ ಗ್ಯಾಪ್ ಮಾಡಿಬಿಟ್ವಿ. ಈ ಅಕೌಂಟೆಲ್ಲ ಬೇರೆ ನಮ್ಮ ಫ್ಯಾಮಿಲಿಯಿಂದ ಫ್ಯಾಮಿಲಿ ಎಲ್ಲ ಸೇರಿಬಿಟ್ಟು ಮಾಡಿದ್ವಿ. ಅದೇನೋ ಸ್ವಲ್ಪ ಮಿಸ್ಟೇಕಿಂದ ಅದು ಸ್ವಲ್ಪ ಆ ಅಕೌಂಟ್ ಕಳ್ಕೋಬೇಕಾಯಿತು. ಹಾಗಾಗಿ ಇದು ಹೊಸ ಅಕೌಂಟ್ನ ಓಪನ್ ಮಾಡ್ತಾಯಿದ್ದೀನಿ. ಹಾಗೆ ನನ್ನ ಜೊತೆಗೆ ನೀವು ಕೂಡ ನಿಮ್ಮ ಯೂಟ್ಯೂಬ್ನ ಇನ್ಕ್ರೀಸ್ ಮಾಡ್ಕೋಬೇಕು, ಸಬ್ಸ್ಕ್ರೈಬರ್ಸ್ ಮಾಡ್ಕೋಬೇಕು. ಹಾಗೆ ಅದರಿಂದ ಮನೆಗೆ ಎಷ್ಟೋ ಜನ ಸುಮ್ಮನೆ ಟೈಮ್ ಪಾಸ್ ಮಾಡೋರು ಇರ್ತಾರೆ. ಟೈಮ್ ಪಾಸ್ ಮಾಡೋದು ಅಂತ ಹೇಳೋದು ಸುಮ್ಮನೆ, ಯಾಕಂದರೆ ಎಲ್ಲ ಹೆಣ್ಮಕ್ಳಿಗೂ ತುಂಬ ಕೆಲಸ ಇರುತ್ತೆ. ಮನೆಯಲ್ಲಿರೋ ಕೆಲಸಕ್ಕೆ ಸ್ಯಾಲ್ರಿ ಕೊಡೋಕ್ಕೋದ್ರೆ ಹೊರಗಡೆ ಮಾಡ್ಕೊಬಂದಿರೋ ಕೆಲಸಕ್ಕಿಂತ ಜಾಸ್ತಿನೇ ಕೊಡಬೇಕು, ಅಷ್ಟೊಂದು ಕೆಲಸ ಇರುತ್ತೆ. ಆದರೆ ಅದನ್ನೆಲ್ಲ ಲೆಕ್ಕಕ್ಕೆ ಇಟ್ಕೊಳಲ್ಲ ಮನೇಲಿ. ಏನಪ್ಪ ಇವ್ರು ಮಾಡ್ತಾರೆ, ಮನೇಲಿರ್ತಾರೆ, ಏನೂ ಇಲ್ಲ, ಈ ಮನೆ ಕೆಲಸ ಮನೇಲಿರ್ತಾರೆ ಅನ್ನೋದು ಬಿಟ್ಟರೆ ನೀವು ಮಾಡಿದ್ದೀರೋ ಕೆಲಸ ಅಂತ ಯಾರೂ ಹೇಳಲ್ಲ. ಹಾಗಾಗಿ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕು. ನೀವು ಸಂಪಾದನೆ ಮಾಡಬೇಕು ಅಂದರೆ ಇವತ್ತಿಂದನೇ ನೀವು ಕೂಡ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ. ಯಾರಿಗಾದರೆ ಹೇಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು, ಹೇಗೆ ವಿಡಿಯೋ ಮಾಡೋದು, ಹೇಗೆ ಪೋಸ್ಟ್ ಮಾಡೋದು ಅನ್ನೋದೇನಾದರೂ ಏನಾದರೂ ತಿಳ್ಕೋಬೇಕು, ಹೇಳ್ಕೊಡ್ಬೇಕು ಅನ್ನೋಂಗಿದ್ರೆ ಕಮೆಂಟ್ ಮೂಲಕ ಹೇಳಿ, ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಅದರಲ್ಲಿ ತುಂಬ ಕಂಡೀಷನ್ಸ್ ಇದೆ, ಅದೆಲ್ಲ ತಿಳ್ಕೊಂಡೇ ಮುಂದೆ ಹೊರಿಬೇಕಾಗುತ್ತೆ. ನಾನಿದು ಫಸ್ಟ್ ವೀಡಿಯೋ ಆಗಿರೋದ್ರಿಂದ ನಾನು ಯಾವುದೇ ಥರ ಕೆಲಸ ಮಾಡ್ತಾ ಇರೋದಾಗಲಿ ತೋರಿಸ್ಬಿಟ್ಟು ಏನೂ ಹೇಳ್ತಾ ಇಲ್ಲ. ಫಸ್ಟ್ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದು ನನ್ನ ಮನಸ್ಸಿಗೆ ಬಂದಿದೆ, ಹಾಗಾಗಿ ಅದನ್ನೇ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡೋಣ ನಾಳೆಯಿಂದ ಯಾವ್ಯಾವ ಥರ ಪೋಸ್ಟ್ ಮಾಡೋಕ್ಕಾಗುತ್ತೋ ಆ ಥರ ಮಾಡ್ತೀನಿ. ಆದರೆ ಡೈಲಿ ಮಾರ್ನಿಂಗ್ 7 o'clockಗೆ ನಮ್ಮ ಲಾಗ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ನಿಮ್ಮ ಸಪೋರ್ಟ್ ಇದ್ರೇ ಪ್ಲೀಸ್ ಸಪೋರ್ಟ್ ಮಾಡಿ. ನಾನು ಹಾಗೆ ನಮಗೆ ಸಪೋರ್ಟ್ ಮಾಡಿದವರಿಗೆ ನಾನು ಕೂಡ ಸಪೋರ್ಟ್ ಮಾಡ್ತೀನಿ. ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟಲ್ಲಿ ಹೊಸದಾಗಿ ಚಾನಲ್ ಓಪನ್ ಮಾಡಿದರೆ ಹೇಳಿ, ಸಜೆಷನ್ ನನಗೆ ಗೊತ್ತಿರೋಷ್ಟು ನಾನು ನಿಮಗೂ ಹೇಳ್ತೀನಿ, ಹೇಗೆ ಮಾಡೋದು ಏನು ಅಂತ ಹೇಳಿಬಿಟ್ಟು. ಏನಪ್ಪ ಅಂದರೆ ಫಸ್ಟ್ ಟೈಮ್ ಮಾಡಬೇಕಾದ್ರೆ ಸ್ವಲ್ಪ ಬೇಸಿಕ್ ತಿಳ್ಕೊಂಡೇ ಓಪನ್ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ. ನಾವು ಹಾಗೆ ಮಾಡಿ ತುಂಬ ಕಷ್ಟ ಆಗೋಯ್ತು. ಈಗಾದರೂ ಸ್ವಲ್ಪ ಎಚ್ಚೆತ್ಕೋಬೇಕು ಅಂತ ಹೇಳ್ಬಿಟ್ಟು ಇದೇ ಫಸ್ಟ್ ಲಾಗ್ ಮಾಡ್ತಾ ಇರೋದು. ನಿಮ್ಮ ಸಪೋರ್ಟ್ ಇರಲಿ. ನಾನು ಕನ್ನಡದ ಹುಡುಗಿ, ಈ ಪ್ರೆಸೆಂಟ್ ನಾನಿರೋದು ಹೈದರಾಬಾದಲ್ಲಿ. ಇಲ್ಲಿ ಈ ಕಡೆ ಎಲ್ಲ ಕನ್ನಡ ಎಲ್ಲ ಇರೋದಿಲ್ಲ. ನನ್ನ ಲಾಗಲ್ಲಿ ಕನ್ನಡನೇ ಮಾತಾಡೋದು. ಸೊ ನಿಮಗೆ ಇಷ್ಟ ಆಗಿದರೆ, ನಮ್ಮ ಲಾಗ್ ಇಷ್ಟ ಆಗಿದ್ದರೆ, ಹಾಗೆ ನಮಗೆ ಸಪೋರ್ಟ್ ಮಾಡ್ತೀವಿ ಅನ್ನೋಂಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮನ್ನ ಏನು ಹೇಳಬೇಕು, ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ ಮಾತಾಡ್ತಾರೆ, ತುಂಬ ಗ್ಯಾಪ್ ಆಗೋಗಿತ್ತು.
ಕ್ಯಾಮ್ರಾದ ಮುಂದೆ ನಿಂತ್ಕೊಂಡು ಮಾತಾಡಿದೆ. ನಾನು ಖಂಡಿತ ನಿಮ್ಗೆ ಕೂಡ ಹೆಲ್ಪ್ ಮಾಡ್ತೀನಿ. ನೀವು ಕೂಡ ಚಾನಲ್ ಓಪನ್ ಮಾಡ್ತೀರಾ ಅನ್ನೋದಾದರೆ ನೋಡೋಣ, ನಮ್ಮ ಜೊತೆಗೆ ನೀವು ಕೂಡ ಸ್ಟಾರ್ಟ್ ಮಾಡಿ. ಓಕೆ, ನೋಡೋಣ ಈ ವಿಡಿಯೋಕ್ಕೆ ರೆಸ್ಪಾನ್ಸ್ ಎಷ್ಟು ಬರುತ್ತೆ ಅಂತ ತಿಳ್ಕೊಂಡು ನೆಕ್ಸ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಬಾಯ್ ಬಾಯ್.